Determine n if 2nc is to nc3 is equal to 2l is to 1. 2nc3 is to nc3 is equal to 2l is to 1. 2l is to 1 ಅಂತ ಹೇಳಿದ್ರೆ 2l divided by 1 ಅದನ್ನು 2l ಅಂತ ಹೇಳಿ ಬರ್ಕೊಬೋದು. ಸೊ ಇಲ್ಲಿ ಎಂಥ ಫಾರ್ಮುಲಾ ಉಪಯೋಗಿಸ್ಬೇಕು? ಎನ್ ಸಿ ಆರ್ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು 1 ಬೈ ಆರ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಇದನ್ನು ನಾವು ರೀರೈಟ್ ಮಾಡ್ತು ಅಂದರೆ 2n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2n minus 3 factorial into 3 factorial getting divided by 2n factorial n minus 3 factorial that is equal to 12. So 3 factorial will get cancelled ಅಲ್ವಾ? ಮತ್ತು 2n factorial ಮತ್ತು n factorial ಕ್ಯಾನ್ಸಲ್ ಆಗೋದಕ್ಕಾಗಲ್ಲ. ಅದು ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ. ಟು ಎನ್ ಫ್ಯಾಕ್ಟೋರಿಯಲ್ ಇಸ್ ನಾಟ್ ದ ಸೇಮ್ ಆ್ಯಸ್ ಎನ್ ಫ್ಯಾಕ್ಟೋರಿಯಲ್. ಎಕ್ಸಾಂಪಲ್ಲು 5 ಫ್ಯಾಕ್ಟೋರಿಯಲ್ ಮತ್ತು 2 ಇಂಟು 5 ಇಸ್ 10 ಫ್ಯಾಕ್ಟೋರಿಯಲ್. ಇವೆರಡು ಒಂದೇ ಅಲ್ಲ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ನೀವು 2n ಫ್ಯಾಕ್ಟೋರಿಯಲನ್ನು ಮತ್ತು n ಫ್ಯಾಕ್ಟೋರಿಯಲ್ನ 1s or 2s ಅಂತ ಹೇಳಿ ಕಟ್ ಮಾಡೋದಕ್ಕಾಗಲ್ಲ. ಏನಕ್ಕಂತ ಹೇಳಿದ್ರೆ 10 ಫ್ಯಾಕ್ಟೋರಿಯಲ್ ಬಂದು 10 ಇಂಟು 9 ಇಂಟು 8 ಆ ಥರ ಬರುತ್ತೆ. 5 ಫ್ಯಾಕ್ಟೋರಿಯಲ್ ಆಯಿತು ಅಂದರೆ 5 ಇಂಟು 4 ಇಂಟು ಆ ಥರ ಬರುತ್ತೆ. ಹಾಗಾಗಿ ವಿ ಕೆನಾಟ್ ಕ್ಯಾನ್ಸಲ್. ಸೊ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ n ಫ್ಯಾಕ್ಟೋರಿಯಲ್ ಮತ್ತು 2n ಫ್ಯಾಕ್ಟೋರಿಯಲ್ನ ಕಟ್ ಮಾಡೋದಕ್ಕೆ ಹೋಗ್ತಾರೆ. ಅದು ಮಾಡೋದಕ್ಕಾಗಲ್ಲ. ಸರಿನಾ? ಸೊ ಮತ್ತು ನಿಮ್ಮ ಬೋರ್ಡ್ ಮಾಸ್ ಕಾನ್ಸೆಪ್ಟ್ ಮುಖಾಂತರ ನೀವು ಆಪ್ರೇಷನ್ ಮಾಡೋದಕ್ಕಿಂತ ಮೊದಲಾಗಿ ಡಿವಿಷನ್ ಮಾಡೋದಕ್ಕಾಗಲ್ಲ. ಇಲ್ದಾಯಿತು ಅಂತ ಹೇಳಿದ್ರೆ ಒಂದೇ ಆಪ್ರೇಷನ್ ಒಂದೇ ನಂಬರು, ಹಾಗಾಗಿ ಕಟ್ ಮಾಡಿದೆ. ಇವೆರಡು ಬೇರೆ ನಂಬರು. 2n ಇಸ್ ನಾಟ್ ದ ಸೇಮ್ ನಂಬರ್ ಎಸ್ n ಅಲ್ವಾ? ಹಾಗಾಗಿ ಈ ಥರ ಮಾಡೋದಕ್ಕಾಗಲ್ಲ. ಸರಿನಾ? ಹಾಗಾಗಿ ಇದನ್ನೇನು ಮಾಡೋಕ್ಕೆ ನಾವು ಅಂತ ಹೇಳಿದ್ರೆ ವಿ ಕ್ಯಾನ್ ಆ್ಯಂಡ್ ವಿ ಶುಡ್ ಎಕ್ಸ್ಪ್ಯಾಂಡ್ ಇಟ್. 2n ಇಂಟು 2n ಮೈನಸ್ 1 ಇಂಟು 2n ಮೈನಸ್ 2 ಇಂಟು 2n ಮೈನಸ್ 3 ಫ್ಯಾಕ್ಟೋರಿಯಲ್. ಕರೆಕ್ಟಾ? ಏನಕ್ಕಂತ ಹೇಳಿದ್ರೆ ಡಿನಾಮಿನೇಟ್ರಲ್ಲಿ ತಿರ್ಗಾ 2n ಮೈನಸ್ 3 ಫ್ಯಾಕ್ಟೋರಿಯಲ್ ಇದೆ. ಸರಿನಾ? ಸೊ ಹಾಗಾಗಿ ಅದನ್ನು ಅಲ್ಲಿ ನಿಲ್ಲಿಸ್ದೆ. ಇದೇ ರೀತಿಲಿ ಇದನ್ನು ಕೂಡ n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಇಂಟು n ಮೈನಸ್ 3 ಫ್ಯಾಕ್ಟೋರಿಯಲ್ divided with n minus 3 factorial is equal to 12. ಹೌದಾನೆ? ಸೊ 2n minus 3 factorial n minus 3 ಮತ್ತು n minus 3 factorial ಕಟ್ ಆಗುತ್ತೆ. 2 ಇಂಟು n and n ಕ್ಯಾನ್ ಕ್ಯಾನ್ಸಲ್. ಇದು ಫ್ಯಾಕ್ಟೋರಿಯಲ್ ಅಲ್ಲ, ಇದು ನಾರ್ಮಲ್ ಡಿವಿಷನು. ಹೌದಾನೆ? ಸೊ ಹಾಗಾಗಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ 2 ಟೈಮ್ಸ್ ಆಫ್ 2n minus 1 ಇಂಟು 2n minus 2. ಸೊ 2n minus 2 ನಾನು 2 ಟೈಮ್ಸ್ ಆಫ್ n minus 2 ಅಂತ ಹೇಳಿ n minus 1 ಅಂತ ಹೇಳಿ ಬರ್ಕೊಬೋದು. ದಿಸ್ ಎಂಟೈರ್ ಥಿಂಗ್ ಡಿವೈಡೆಡ್ ವಿತ್ n minus 1 ಇಂಟು n minus 2 ಈಸ್ ಈಕ್ವಲ್ ಟು 12. ಹಾಂ, ಇವಾಗ ತಿರ್ಗಿ ಏನು ಕಟ್ ಆಗುತ್ತೆ ನೋಡೋಣ ನೋಡಿ. 2 ಇಂಟು 2 4 4 3s are 12. n minus 1 n minus 1. So 2n minus 1 is 3 times of n minus 2. So 3n minus 6 ಆಗುತ್ತೆ. ಇದನ್ನು ನಾವು ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 5 is equal to n or n is equal to 5. ಸೊ ಇದೆ ನಿಮ್ಮ ಉತ್ತರ.